ಜನರ ಸಮಸ್ಯೆ ಆಲಿಸಲು ಒಂದು ಹೊಸ ಇಲಾಖೆಯನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಒಬ್ಬ ಮಂತ್ರಿಗೆ ಆ ಇಲಾಖೆಯ ಜವಾಬ್ದಾರಿಯನ್ನು ಕೂಡ ವಹಿಸ್ತಾ ಇದ್ದೇನೆ. ಅದು ಪ್ರಜಾ ಸೇವೆ ಇಲಾಖೆ ಅಂತ ಹೇಳಿ ಅದಕ್ಕೆ ಕರೀತಾ ಇದ್ದೇವೆ. ಯಾರದೇ ಗ್ರೀವೆನ್ಸಸ್ ಇರಲಿ, ಜನರ ಸಮಸ್ಯೆ ಇರಲಿ, ಪ್ರತಿಭಟನೆ ಮಾಡೋರಿರಲಿ, ಅವರ ನೋವುಗಳನ್ನು ಹೇಳ್ಕೊಳ್ಳಿಕ್ಕೆ, ಅವರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಸರ್ಕಾರದ ಆ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಆ ವಿಚಾರಗಳನ್ನು ತಲುಪಲಿಕ್ಕೆ ಈ ಇಲಾಖೆ ಕೆಲಸ ಮಾಡ್ತದೆ. ಇಲಾಖೆಗೆ ಸೂಕ್ತವಾದಂಥ ಅಧಿಕಾರಿಗಳು ಕೂಡ, ಒಬ್ಬ IAS ಅಧಿಕಾರಿ ಕೂಡ ಇದಕ್ಕೆ ಅವರಿಗೆ ಸೆಕ್ರೆಟರಿಯಾಗಿ ನೇಮಕವನ್ನು ನಾವು ಮಾಡ್ತಾ ಇದ್ದೇವೆ. ಈ ತೀರ್ಮಾನವನ್ನು ಇವತ್ತು ನಾವು ತೆಗೆದುಕೊಂಡಿದ್ದೇವೆ. ಎಲ್ಲೇ ಪ್ರೊಟೆಸ್ಟ್ಗಳು ನಡೀತಾ ಇರಲಿ, ಅಪ್ಲಿಕೇಶನ್ನ ರಿಸೀವ್ ಮಾಡಿಕೊಂಡು ಇದನ್ನು ಕಾನೂನುಬದ್ಧವಾಗಿ ಸಹಾಯ ಮಾಡೋದಾದರೆ ನಾವು ಪ್ರೋಸೆಸ್ ಮಾಡ್ತೇವೆ ಮತ್ತು ಆ ಸಂಬಂಧಪಟ್ಟಂಥ ಮಂತ್ರಿಗೆ ಅದನ್ನು ತಲುಪೋ ರೀತಿಯಲ್ಲಿ, ಇಲ್ಲ ಜಿಲ್ಲಾ ಮಿನಿಸ್ಟ್ರು ರಿಸೀವ್ ಮಾಡ್ಕೋಬೋದು, ಇಲ್ಲ ಜಿಲ್ಲಾಧಿಕಾರಿಗಳು ಮಾಡ್ಕೊಳ್ಬೋದು, ಇಲ್ಲ ಯಾವುದೇ ಅಧಿಕಾರ ಮಾಡಿದ್ರು ಕೂಡ ಅಲ್ಟಿಮೇಟ್ಲಿ ಆ ಇಲಾಖೆಯಿಂದ ಪ್ರೋಸೆಸ್ ಆಗುವಂಥ ವ್ಯವಸ್ಥೆನ ನಾವು ಮಾಡ್ತೀವಿ. ಆಮೇಲೆ ಪ್ರತಿ ಡಿಸ್ಟಿಕ್ ಮಿನಿಸ್ಟ್ರು ಕಂಪಲ್ಸರಿ 2 ದಿನ 2 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ಈ ಒಂದು ಪ್ರಜಾ ಸೇವೆಯ ಅಭಿಯಾನವನ್ನ ಅವರು ಕಂಪಲ್ಸರಿ ಮಾಡಲೇಬೇಕು. ತಿಂಗಳಿಗೆ 2 ದಿನ, ಮೊದಲನೇ ಶನಿವಾರ, 3ನೇ ಶನಿವಾರ, ಫಸ್ಟ್ ಸ್ಯಾಟರ್ಡೆ ಆಫ್ ದಿ ಮಂತ್ ಆರ್ ಥರ್ಡ್ ಸ್ಯಾಟರ್ಡೆ ಆಫ್ ದಿ ಮಂತ್. ರಜಾ ಇತ್ತು ಅಂತಂದ್ರೆ ಅದು ಹಿಂದಿನ ದಿನ ಅವರು ಹೋಗ್ತಾರೆ. ಅಕಸ್ಮಾತ್ ಏನಾದ್ರು ಗೌರ್ಮೆಂಟ್ ರಜಾ ಇತ್ತು ಅಂತಂದ್ರೆ. ಸೊ ಎಲ್ಲ ಮಂತ್ರಿಗಳು ಕೂಡ, ಆ ಶಾಸಕರು ಯಾರು ಆ ಜಿಲ್ಲೆ ಆ ಕ್ಷೇತ್ರದ ಶಾಸಕರು ಇರ್ತಾರೆ, ಅವ್ರನ್ನ ಇಟ್ಕೊಂಡು ಸೊ ಅಲ್ಲಿ ಹೋಗಿ ಈ ಒಂದು ಜನರ ಸಮಸ್ಯೆಗಳನ್ನು ಸ್ಪಂದಿಸಲಿಕ್ಕೆ ಆ ಜನ ಪ್ರಜಾ ಸೇವೆಯ ಅಭಿಯಾನವನ್ನ ಮಾಡ್ತಾರೆ. ಎಲ್ಲ ಇಲಾಖೆಯ ಕೌಂಟರ್ಗಳು ಕೂಡ ಅಲ್ಲಿ ಇರ್ತದೆ. ಆ ಜಿಲ್ಲೆಗೆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳು ಕೂಡ ಅಲ್ಲಿ ಇರಬೇಕು. ಏನೇನು ಅವ್ರದ್ದು ಗ್ರೀವೆನ್ಸಸ್ ಇದೆ ಮೊದಲೇ ಅವ್ರಿಗೆ ಜನರಿಗೆ ಆ ಮಂತ್ರಿ ಹೋಗೋದನ್ನ ನಾವು ತಿಳಿಸ್ತೇವೆ, ದಿನಾಂಕವನ್ನ ತಿಳಿಸ್ತೇವೆ. ಅಪ್ಲಿಕೇಶನ್ ಕೂಡ ಆ ತಾಲೂಕುಗಳಲ್ಲಿ ಏನು ಆ ತಾಲೂಕಲ್ಲಿ ಅಪ್ಲಿಕೇಶನ್ಸ್ ಇದೆ, ಆ ಅಪ್ಲಿಕೇಶನ್ಸ್ನ ಫಾರ್ಮ್ನು ಕೂಡ ನಾವು ಮುಂಚಿತವಾಗಿ ಅವ್ರಿಗೆ ತಲುಪಿಸುವಂಥ ಕೆಲಸ ಮಾಡ್ತೇವೆ. ಬಂದು ಅವರು ಫಿಲಪ್ ಮಾಡಿಬಿಟ್ಟು ತಂದು ಆ ಕೌಂಟರ್ಗಳಿಗೆ ಅವರೇ ಕೊಡ್ಬೋದು. ಅದನ್ನು ಯಾವ ರೀತಿ ಮಂತ್ರಿಗಳಿಗೂ ಕೊಡ್ಬೋದು, ಶಾಸಕರಿಗೂ ಕೊಡ್ಬೋದು, ಆ ವ್ಯವಸ್ಥೆ ಕೂಡ ನಾವು ಮಾಡ್ತೇವೆ. ಆದಷ್ಟು ಜನ ಬೆಂಗಳೂರು ಬಂದು ಇಲ್ಲಿ ಬಂದು ಕಾಯ್ಕೊಂಡಿದ್ದು ಕೊಡೋದ್ ಬದಲು, ಅವ್ರ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದ್ ಬದಲು ಸರ್ಕಾರನೇ ಅವ್ರ ಮನೆ ಬಾಗಿಲಿಗೆ ಹೋಗ್ಬೇಕು. ನಮ್ಮ ಉದ್ದೇಶ ಎಲ್ಲ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕಂಪಲ್ಸರಿ ತಿಂಗಳಿಗೆ 2 ದಿನ ಪ್ರತಿ ವಿಧಾನಸಭಾ ಕ್ಷೇತ್ರನೂ ಅವರು ಅವ್ರ ಜಿಲ್ಲೆಗೆ ಏನು ವಹಿಸಿರ್ತೀವಿ ಅವರು ಕಂಪಲ್ಸರಿ ಅವ್ರು ಹೋಗ್ಲೇಬೇಕಾಗ್ತದೆ. ನಾನು ಕೆಲವು ತಾಲೂಕುಗಳಿಗೆ ಆ ರೀತಿ ಪ್ರವಾಸವನ್ನು ಕೂಡ ನಾನು ಕೂಡ ಒಂದೊಂದು ದಿನ ಮಧ್ಯದಲ್ಲಿ ನಾನು ಮಾಡ್ತೇನೆ. ದಿಸ್ ಇಸ್ ನಂಬರ್ 1. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.